ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ PDO ಹುದ್ದೆಗಳಿಗಾಗಿ GK ಅಂದರೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇದು ಮೂರನೆಯ ವಿಡಿಯೋ. ಈ ವಿಡಿಯೋದಲ್ಲಿ ಟಾಪ್ 50 ಕ್ವಶನ್ಸ್ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ PDO ಹುದ್ದೆಗಳಿಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ಸಿಲೆಬಸ್ ವೈಸ್ ಅಂದರೆ PDO ಸಿಲೆಬಸ್ ಹಾಗೆ ಗ್ರಾಮ ಲೆಕ್ಕಾಧಿಕಾರಿ ಸಿಲೆಬಸ್ ಪ್ರಕಾರ ನಮ್ಮ ಹತ್ರ ನೋಟ್ಸ್ಗಳಿದ್ದಾವೆ. ಕೇವಲ 100 ರೂಪಾಯಿಗೆ. ಅವುಗಳನ್ನು ಯಾವ ರೀತಿ ತೆಗೆದುಕೊಳ್ಳೋದಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ಮೊಬೈಲ್ ನಂಬರ್ಗೆ ಜಸ್ಟ್ 100 ರೂಪೀಸ್ನ ಪೇ ಮಾಡಿ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ನೀವು PDF ನೋಟ್ಸ್ಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, 2008ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ವ್ಯಕ್ತಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಸರ್ ಎಂ ವಿಶ್ವೇಶ್ವರಯ್ಯ, ಪಂಡಿತ್ ಭೀಮಸೇನ್ ಜೋಶಿ, ವಿ ಗಿರಿ, ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ 2008ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ವ್ಯಕ್ತಿ ಯಾರು ಅಂದರೆ ಅದು ಪಂಡಿತ್ ಭೀಮಸೇನ್ ಜೋಶಿ. ಎರಡನೆಯ ಪ್ರಶ್ನೆ, ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ ಅಂತ ಪ್ರಶ್ನೆ. ಆಪ್ಷನ್ಗಳು 5, 9, 7, 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದವೆ. ಇನ್ನು ಮೂರನೆಯ ಪ್ರಶ್ನೆ, ಕಾಳಿದಾಸ ಸನ್ಮಾನ್ ಪ್ರಶಸ್ತಿಯನ್ನು ಯಾವ ಸರ್ಕಾರ ಸ್ಥಾಪಿಸಿದೆ? ಆಪ್ಷನ್ಗಳು: ಕೇಂದ್ರ ಸರ್ಕಾರ, ಆಂಧ್ರ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರ, ಹಾಗೂ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಧ್ಯಪ್ರದೇಶ ಸರ್ಕಾರ ಶಾಸ್ತ್ರೀಯ ನೃತ್ಯಕ್ಕಾಗಿ ಸಲ್ಲಿಸಿದ ಕೊಡುಗೆಯಾಗಿ ಈ ಕಾಳಿದಾಸ ಸನ್ಮಾನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ. ನಾಲ್ಕನೆಯ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯನ್ನು ಎಂದು ಸ್ಥಾಪಿಸಲಾಯಿತು? ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಕೊಡಲು ಪ್ರಾರಂಭಿಸಿದರು ಅಂತ ಪ್ರಶ್ನೆ. ಆಪ್ಷನ್ಗಳು: ಜನವರಿ 2, 1954ರಂದು, ಜನವರಿ 5, 1954, ಜನವರಿ 2, 1958, ಜನವರಿ 2, 1957. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಜನವರಿ 2, 1954ರಂದು. ಇನ್ನು ಐದನೆಯ ಪ್ರಶ್ನೆ, 2019ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಚಂದ್ರಶೇಖರ ಪಾಟೀಲ್, ಅಕ್ಕಿತಮ ಅಚ್ಯುತನ್ ನಂಬೂತರಿ, ಚಂದ್ರಶೇಖರ್ ಕಂಬಾರ್, GS ಶಿವರುದ್ರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಕ್ಕಿತಮ ಅಚ್ಯುತನ ನಂಬೂತರಿ. ಅವರು 2019ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗನಾಗಿರ್ತಾನೆ. ಇನ್ನು ಆರನೆಯ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ದೇವಿಕಾ ರಾಣಿ, ದೇವಿಕಾ ಸಿಂಗ್, ಅಪೂರ್ವ ಮೆಹ್ತಾ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದೇವಿಕಾ ರಾಣಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು ಅಂದರೆ ಅದು ದೇವಿಕಾ ರಾಣಿ. ಇನ್ನು ಏಳನೆಯ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: ಡಾಕ್ಟರ್ ವಿಷ್ಣುವರ್ಧನ್, ದ್ವಾರಕೀಶ, ರಾಜ್ಕುಮಾರ್, ನರಸಿಂಹರಾಜು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವುದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ. ಅದು ಕನ್ನಡಿಗನಾಗಿ ಮೊದಲನೆಯವರು ಅಂದರೆ ರಾಜ್ಕುಮಾರ್ ಅವರು. ಇನ್ನು ಎಂಟನೆಯ ಪ್ರಶ್ನೆ, ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ಸಾಹಿತಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು: BM ಶ್ರೀಕಂಠಯ್ಯ, ದಿನಕರ ದೇಸಾಯಿ, ವಿಕ್ರು ಗೋಕಾಕ್, SL ಭೈರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, SL ಭೈರಪ್ಪನವರಿಗೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದಿದ್ದಾರೆ. ಅವರು ಕನ್ನಡದ ಸಾಹಿತಿಯಾಗಿದ್ದಾರೆ. ಇನ್ನು 9ನೆಯ ಪ್ರಶ್ನೆ, ಮಿಡ್ ನೈಟ್ ಚಿಲ್ಡ್ರನ್ ಇದು ಯಾರ ಕೃತಿಯಾಗಿದೆ? ಆಪ್ಷನ್ಗಳು: ಅರುಂಧತಿ ರಾವ್, ಕಿರಣ್ ದೇಸಾಯಿ, ಅರವಿಂದ್ ಅಡಿಗ, ಸಲ್ಮಾನ್ ರಶ್ದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸಲ್ಮಾನ್ ರಶ್ಮಿ. ಇದು ಮಿಡ್ ನೈಟ್ ಚಿಲ್ಡ್ರನ್ ಇದು ಸಲ್ಮಾನ್ ರಶ್ಮಿಯವರ ಕೃತಿಯಾಗಿದೆ. 10ನೆಯ ಪ್ರಶ್ನೆ, ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತ ಅರವಿಂದ್ ಅಡಿಗರ ಕೃತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ದಿ ಬ್ಲ್ಯಾಕ್ ಟೈಗರ್, ದಿ ವೈಟ್ ಟೈಗರ್, ದಿ ಬ್ಲ್ಯಾಕ್ ಕ್ಯಾಟ್, ದಿ ಹಂಬಲ್ ಮ್ಯಾನ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದಿ ವೈಟ್ ಟೈಗರ್. ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತ ಅರವಿಂದ್ ಅಡಿಗರ ಕೃತಿ ಯಾವುದು ಅಂದರೆ ಅದು ದಿ ವೈಟ್ ಟೈಗರ್. ಇನ್ನು 11ನೆಯ ಪ್ರಶ್ನೆ, ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಅರವಿಂದ ಅಡಿಗ, ಕಿರಣ್ ದೇಸಾಯಿ, ಅರುಂಧತಿ ರಾಯ್, ಸಲ್ಮಾನ್ ರಶ್ಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕಿರಣ್ ದೇಸಾಯಿ. 12ನೆಯ ಪ್ರಶ್ನೆ, 2014ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಭಾರತೀಯನ ಯಾರು ಅಂದರೆ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯನಾರು ಅಂತ ಪ್ರಶ್ನೆ. ಆಪ್ಷನ್ಗಳು ವೆಂಕಟರಾಮನ್ ಕೃಷ್ಣಮೂರ್ತಿ, ಕೈಲಾಶ್ ಖೇರ್, ಕಿರಣ್ ಕುಮಾರ್, ಕೈಲಾಸ್ ಸತ್ಯಾರ್ಥಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕೈಲಾಸ್ ಸತ್ಯಾರ್ಥಿ. ಇವರು 2014ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯನಾಗಿರ್ತಾನೆ. ಇನ್ನು 13ನೆಯ ಪ್ರಶ್ನೆ, ಕೈಲಾಸ್ ಸತ್ಯಾರ್ಥಿಯವರು ಯಾರೊಂದಿಗೆ ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡರು ಅಂತ ಪ್ರಶ್ನೆ. ಆಪ್ಷನ್ಗಳು ಕಿರಣ್ ದೇಸಾಯಿ, ಸಲ್ಮಾ ರೋಪೆಸ್, ಮುಲಾಲ್ ಯೂಸುಫ್ ಜಾಯ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಲಾಲ್ ಯೂಸುಫ್ ಜಾಯ್ ಅವರೊಂದಿಗೆ ಕೈಲಾಸ ಸತ್ಯಾರ್ಥಿಯವರು ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡರು. ಇನ್ನು 14ನೆಯ ಪ್ರಶ್ನೆ, ಮದನ್ ಮೋಹನ್ ಮಾಳವೀಯ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲು ಉದ್ದೇಶಿಸಲಾಗಿದೆ. ಆಪ್ಷನ್ಗಳು ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭಾರತ ರತ್ನ. ಮದನ ಮೋಹನ ಮಾಳವೀಯ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲು ಉದ್ದೇಶಿಸಲಾಗಿದೆ. ಇನ್ನು 15ನೆಯ ಪ್ರಶ್ನೆ, 11ನೇ ಆಳ್ವಾಸ್ ವಿರಸತ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು. ಆಪ್ಷನ್ಗಳು ರವಿಶಂಕರ್, ಭೀಮಸೇನ್ ಜೋಶಿ, ಅಜ್ಮದ್ ಅಲಿ ಖಾನ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಜ್ಮದ್ ಅಲಿ ಖಾನ್ ಅವರಿಗೆ 11ನೇ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನು ನೀಡಲಾಯಿತು. 16ನೆಯ ಪ್ರಶ್ನೆ, 2018ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು NR ನಾರಾಯಣಮೂರ್ತಿ, ಸುಧಾಮೂರ್ತಿ, ಮಲಾಲಾ, ಅಮಿತಾವ್ ಘೋಷ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಮಿತಾವ್ ಘೋಷ್ ಅವರಿಗೆ 2018ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. 17ನೆಯ ಪ್ರಶ್ನೆ, 2014ನೆಯ ಸಾಲಿನ ಬಸವ ಕೃಷಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ರಾಜೇಂದ್ರ, ಮೇಧಾ ಘಟ್ಕರ್, ಅಣ್ಣಾ ಹಜಾರೆ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮೇಧಾ ಪಾಟ್ಕರ್. ಇವರಿಗೆ 2014ನೇ ಸಾಲಿನಲ್ಲಿ ಬಸವ ಕೃತಿ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು 18ನೆಯ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಡಾಕ್ಟರ್ ರಾಜ್ಕುಮಾರ್, UR ಅನಂತಮೂರ್ತಿ, S ನಿಜಲಿಂಗಪ್ಪ, ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗ ಯಾರು ಅಂದರೆ ಅದು ಕುವೆಂಪು. ಇನ್ನು 19ನೆಯ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2018ರ ವಿಜೇತರು ಯಾರು ಅಂತ ಪ್ರಶ್ನೆ. ಅದು ಕನ್ನಡ ಬರಹಗಾರರು ಯಾರು ಅಂತ. ಆಪ್ಷನ್ಗಳು KG ನಾಗರಾಜಪ್ಪ, HS ಶಿವಪ್ರಕಾಶ್, ರೆಹಮತ್ ತರೀಕೆರೆ, ಶ್ರೀನಿವಾಸ್ ವೈದ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 KG ನಾಗರಾಜಪ್ಪ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಬರಹಗಾರ ವಿಜೇತರು ಯಾರು ಅಂದರೆ ಅದು KG ನಾಗರಾಜಪ್ಪ. ಇನ್ನು 20ನೆಯ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2018ರ ವಿಜೇತರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಡಾಕ್ಟರ್ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, UR ಅನಂತಮೂರ್ತಿ, UK ಮೂರ್ತಿ, VK ಮೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಮಿತಾಬ್ ಬಚ್ಚನ್ಗೆ 2018ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು. ಇನ್ನು 21ನೆಯ ಪ್ರಶ್ನೆ, 2018ನೇ ಸಾಲಿನ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಸುಗತಾ ಕುಮಾರಿ, K ಶಿವರೆಡ್ಡಿ, ಹರಿವಂಶ ರೈ ಬಚ್ಚನ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 2018ನೇ ಸಾಲಿನ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ವಿಜೇತರು ಯಾರು ಅಂದರೆ ಅದು K ಶಿವರೆಡ್ಡಿ. ಇನ್ನು 22ನೆಯ ಪ್ರಶ್ನೆ, ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕ್ರೀಡೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾಹಿತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು 23ನೆಯ ಪ್ರಶ್ನೆ, ಟಾಗೋರ್ ಪ್ರಶಸ್ತಿಯನ್ನು ಎಂದು ಸ್ಥಾಪಿಸಲಾಗಿದೆ? ಆಪ್ಷನ್ಗಳು 2011, 12, 13, 14. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 2011ರಲ್ಲಿ ಟಾಗೋರ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಇನ್ನು 24ನೆಯ ಪ್ರಶ್ನೆ, 2017ನೇ ಸಾಲಿನ ಪಂಪ ಪ್ರಶಸ್ತಿ ವಿಜೇತರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಬರಗೂರು ರಾಮಚಂದ್ರಪ್ಪ, GH ನಾಯಕ, KS ನಿಸ್ಸಾರ್ ಅಹ್ಮದ್ ಹಾಗೂ ಚಂಪಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 KS ನಿಸ್ಸಾರ್ ಅಹ್ಮದ್ ಅವರಿಗೆ 2017ರ ಪಂಪ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇನ್ನು 25ನೆಯ ಪ್ರಶ್ನೆ, 2018ನೇ ಸಾಲಿನ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು ಅಂತ ಪ್ರಶ್ನೆ. ಆಪ್ಷನ್ಗಳು ಸಾಲುಮರದ ತಿಮ್ಮಕ್ಕ, ಯಹಿ ಸಾಸವಕಾವ, ಮೇಧಾ ಪಾಟ್ಕರ್, ಸುಲಭ್ ಇಂಟರ್ನ್ಯಾಷನಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಯಹಿ ಸಾಸಕಾವ. ಇವರು 2018ನೇ ಸಾಲಿನಲ್ಲಿ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡರು. 26ನೆಯ ಪ್ರಶ್ನೆ, 2014ನೇ ಸಾಲಿನ ಬೂಕರ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು ಅಂತ ಪ್ರಶ್ನೆ. ಆಪ್ಷನ್ಗಳು ರಿಚರ್ಡ್ ಪ್ಲಾಂಗನ್, ಎಲಿಯಾನೋರ್ ಹಿಲರ್ ಮ್ಯಾಂಟಲ್, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರಿಚರ್ಡ್ ಪ್ಲಾಂಗನ್. ಅವರು 2014ನೇ ಸಾಲಿನ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇನ್ನು 27ನೆಯ ಪ್ರಶ್ನೆ, ಏಪ್ರಿಲ್ 14, 2014ರಂದು ಕವಿತೆ ವಿಭಾಗದಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಗೋವಿಂದ ಬಿಹಾರಿ, ಚುಂಬಾಲಹರಿ, ಗೀತಾ ಆನಂದ್, ವಿಜಯ ಶೇಷಾದ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಜಯ ಶೇಷಾದ್ರಿ. ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಯಾರು ಅಂದರೆ ಅದು ವಿಜಯ ಶೇಷಾದ್ರಿ. ಇನ್ನು 28ನೆಯ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ಸ್ 2014ರ ಏಷಿಯನ್ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಸ್ಪೋರ್ಟ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿತು? ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಂದರೆ ಅಮೇರಿಕಾ ಏಷಿಯನ್ ಅವಾರ್ಡ್ ಅಂತ ಕೊಡುತ್ತೆ. ಯಾವುದು? ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಸ್ಪೋರ್ಟ್ಸ್ ಅಂತ ಕೊಡುತ್ತೆ. ಅದನ್ನು ಯಾರಿಗೆ ಕೊಡ್ತು ಅಂತ ಪ್ರಶ್ನೆ. ಆಪ್ಷನ್ಗಳು ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, ರಾಹುಲ್ ದ್ರಾವಿಡ್. ಇದಕ್ಕೆ ಸರಿಯಾದ ಉತ್ತರ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಏಷಿಯನ್ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಸ್ಪೋರ್ಟ್ಸ್ ಅಂತ ಅವರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಮಹೇಂದ್ರ ಸಿಂಗ್ ಧೋನಿ ಅವರಿಗೆ. ಇನ್ನು 29ನೆಯ ಪ್ರಶ್ನೆ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭಾರತ ರತ್ನ. ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇನ್ನು 30ನೆಯ ಪ್ರಶ್ನೆ, 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಸಿ ಗೋಪಾಲಾಚಾರಿ, ಸರ್ CV ರಾಮನ್. ಇವರ್ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇವರ್ಯಾರು ಅಲ್ಲ. 31ನೆಯ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಅವರಿಗೆ ಯಾವ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು 1955, 56, 59, 60. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರಿಗೆ 1955ರ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 32ನೆಯ ಪ್ರಶ್ನೆ, 1987ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಯರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ನೆಲ್ಸನ್ ಮಂಡೇಲಾ, ಖಾನ್ ಅಬ್ದುಲ್ ಗಫಾರ್ ಖಾನ್, ಮೌಂಟ್ ಬ್ಯಾಟನ್. ಇವರ್ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಖಾನ್ ಅಬ್ದುಲ್ ಗಫಾರ್ ಖಾನ್. ಅವರು 1987ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಯರಾಗಿರ್ತಾನೆ. ಇನ್ನು 33ನೆಯ ಪ್ರಶ್ನೆ,
ದಕ್ಷಿಣ ಆಫ್ರಿಕಾದ ಹೆಸರಾಂತ ನಾಯಕ ನೆಲ್ಸನ್ ಮಂಡೇಲಾ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಗೌರವಿಸಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1991, 1990, 1994, 1995. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1990ರಲ್ಲಿ ದಕ್ಷಿಣ ಆಫ್ರಿಕಾದ ಹೆಸರಾಂತ ನಾಯಕ ನೆಲ್ಸನ್ ಮಂಡೇಲಾ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ಇನ್ನು 34ನೆಯ ಪ್ರಶ್ನೆ, ವೈರಿಗಳ ಮುಂದೆ ತೋರಿಸುವ ಸಾಹಸ ಮತ್ತು ಶೌರ್ಯ ಕಾರ್ಯಕ್ಕೆ ಎರಡನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಹಾವೀರ ಚಕ್ರ. ವೈರಿಗಳ ಮುಂದೆ ತೋರಿಸುವ ಸಾಹಸ ಮತ್ತು ಶೌರ್ಯ ಕಾರ್ಯಕ್ಕೆ ನೀಡುವ ಎರಡನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು ಅಂದರೆ ಅದು ಮಹಾವೀರ ಚಕ್ರ. 35ನೆಯ ಪ್ರಶ್ನೆ, 2008ರಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಪಂಡಿತ್ ರವಿಶಂಕರ್, ಜಯಪ್ರಕಾಶ ನಾರಾಯಣ, ಪಂಡಿತ್ ಭೀಮಸೇನ್ ಜೋಶಿ, ಸಿ ಸುಬ್ರಹ್ಮಣ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ 2008ರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ. 36ನೆಯ ಪ್ರಶ್ನೆ, ಶಾಂತಿ ಸಮಯದಲ್ಲಿ ತೋರಿದ ಶೌರ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಕೀರ್ತಿ ಚಕ್ರ, ಅಶೋಕ ಚಕ್ರ, ವೀರ ಚಕ್ರ, ವಿಶಿಷ್ಟ ಸೇವಾ ಪದಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಶೋಕ ಚಕ್ರ. ಅಶೋಕ ಚಕ್ರವನ್ನು ಶಾಂತಿ ಸಮಯದಲ್ಲಿ ತೋರಿದ ಶೌರ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇನ್ನು 37ನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1956, 61, 69, 70. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು. ಇನ್ನು 38ನೆಯ ಪ್ರಶ್ನೆ, 1965ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಸಾಹಿತಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಜಿ ಶಂಕರ ಕುಪುರ, ಕೆ ವಿ ಪುಟ್ಟಪ್ಪ, ಉಮಾಶಂಕರ್ ಜೋಶಿ ಇವರ್ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಜಿ ಶಂಕರ ಕುರುಪ. 39ನೆಯ ಪ್ರಶ್ನೆ, 1966ರಲ್ಲಿ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ತಾರಾಶಂಕರ್ ಮುಖ್ಯೋಪಾಧ್ಯಾಯ ಯಾವ ಭಾಷೆಯ ಸಾಹಿತಿ ಅಂತ ಪ್ರಶ್ನೆ. ಆಪ್ಷನ್ಗಳು ಹಿಂದಿ, ಅಸ್ಸಾಮಿ, ಬಂಗಾಳಿ ಹಾಗೂ ಒರಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಬಂಗಾಳಿ. 1966ರಲ್ಲಿ ನಡೆದ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ತಾರಾಶಂಕರ್ ಮುಖ್ಯೋಪಾಧ್ಯಾಯರು ಬಂಗಾಳಿಯ ಸಾಹಿತಿಯಾಗಿದ್ದರು. ಇನ್ನು 40ನೆಯ ಪ್ರಶ್ನೆ, 2009 ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಬಹುದು. ಆಪ್ಷನ್ಗಳು ಅಮರ್ಕಾಂತ್ ಶ್ರೀಲಾಲಾ ಶುಕ್ಲಾ, ರೆಹಮಾನ್ ರಾಹಿ, ಡಿ ಜಯಕಾಂತನ್, ಇಂದಿರಾ ಗೋಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಮರ್ಕಾಂತ್ ಶ್ರೀಲಾಲ್ ಶುಕ್ಲಾ ಅವರು 2009ನೇ ಸಾಲಿನಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇನ್ನು 41ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ಲಭಿಸಿದೆ? ಆಪ್ಷನ್ಗಳು ಡಿ ಜಯಕಾಂತನ್, ಇಂದಿರಾ ಗೋಸ್ವಾಮಿ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 42ನೆಯ ಪ್ರಶ್ನೆ, ವಿವಿಧ ಭಾಷೆಗಳ ಖ್ಯಾತ ಸಾಹಿತಿಗಳು ಪ್ರಶಸ್ತಿ ನೀಡುತ್ತಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತ. ಆಪ್ಷನ್ಗಳು 1950, 54, 62, 65. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1954. ಇನ್ನು 43ನೆಯ ಪ್ರಶ್ನೆ, ಸಾಹಿತ್ಯ ಅಕಾಡೆಮಿಯು ಸಾಹಿತಿ ಒಬ್ಬರಿಗೆ ನೀಡುವ ಅತ್ಯುನ್ನತ ಗೌರವ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಸಾಹಿತಿಗಳನ್ನು ಅಕಾಡೆಮಿ ಫೆಲೋ ಆಗಿ ಆಯ್ಕೆ ಮಾಡುವುದು, ಸಾಹಿತಿಯವರು ಬರೆದ ಸಾಹಿತ್ಯವನ್ನು ಪ್ರಕಟಿಸುವುದು, ಸಾಹಿತಿಯವರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ನೀಡುವುದು, ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಾಹಿತಿಗಳನ್ನು ಅಕಾಡೆಮಿಯ ಫೆಲೋ ಆಗಿ ಆಯ್ಕೆ ಮಾಡುವುದು. ಇನ್ನು
44ನೆಯ ಪ್ರಶ್ನೆ, ಹೆಸರಾಂತ ಕಲಾವಿದ ಹಾಗೂ ಇತಿಹಾಸ ತಜ್ಞರನ್ನು ಗೌರವಿಸುವ ಲಲಿತ ಕಲಾ ಅಕಾಡೆಮಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1947, 1950, 1954, 1967. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1954ರಲ್ಲಿ ಲಲಿತ ಕಲಾ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು 45ನೆಯ ಪ್ರಶ್ನೆ, ಅತ್ಯುನ್ನತ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡಲ್ಪಡುವ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1990ರಿಂದ 91, 1991ರಿಂದ 92, 93ರಿಂದ 94, 94ರಿಂದ 95. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಯಾವುದು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1991ರಿಂದ 92ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು 46ನೆಯ ಪ್ರಶ್ನೆ, 2009-10ನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ರಾಜ್ಯವರ್ಧನ್ ಸಿಂಗ್ ರಾಥೋಡ್, ಪಂಕಜ್ ಅದ್ವಾನಿ, ಅಂಜು ಬಾಬ್ಜಿ ಜಾರ್ಜ್, ಸೈನಾ ನೆಹ್ವಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸೈನಾ ನೆಹ್ವಾಲ್ ಅವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 47ನೆಯ ಪ್ರಶ್ನೆ, 2005 ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಕ್ರೀಡಾಪಟು ಯಾರು ಅಂತ ಕ್ವಶನ್ನ ಕೇಳಬಹುದು. ಆಪ್ಷನ್ಗಳು ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಪಂಕಜ್ ಅಡ್ವಾಣಿ, ಜಾವಗಲ್ ಶ್ರೀನಾಥ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪಂಕಜ್ ಅಡ್ವಾಣಿ. 48ನೆಯ ಪ್ರಶ್ನೆ, ಕ್ರೀಡಾ ಕ್ಷೇತ್ರದಲ್ಲಿ ಜೀವಮಾನ ಸಾಧನೆಗಾಗಿ ನೀಡಲ್ಪಡುವ ಧ್ಯಾನಚಂದ್ರ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1996, 2002, 2004, 2006. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಯಾವುದು? ಧ್ಯಾನಚಂದ್ರ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 2002ರಲ್ಲಿ. 49ನೆಯ ಪ್ರಶ್ನೆ, ಅತ್ಯುತ್ತಮ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡಲ್ಪಡುವ ಅರ್ಜುನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1961, 1962, 1967, 1970. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1961ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು. ಇನ್ನು ಕೊನೆಯ ಪ್ರಶ್ನೆ, 50ನೆಯ ಪ್ರಶ್ನೆ, ಪ್ರವಾಸಿ ಭಾರತೀಯ ಸನ್ಮಾನ ಪ್ರಶಸ್ತಿಗಳನ್ನು ಜಾರಿಗೆಗೊಳಿಸಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 2000, 2002, 2003, 2005. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2003. ಪ್ರವಾಸಿ ಭಾರತೀಯ ಸನ್ಮಾನ ಪ್ರಶಸ್ತಿಗಳನ್ನು ಜಾರಿಗೊಳಿಸಿದ್ದು 2003ರಲ್ಲಿ. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.